ಚಿಕ್ಕನಾಯಕನಹಳ್ಳಿ ತಾಲೂಕಿನ ಚಿಕ್ಕರಾಂಪುರ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಕ್ರಿಕೆಟರ್ಸ್ ವತಿಯಿಂದ ದ್ವಿತೀಯ ವರ್ಷದ ಜೈ ಭೀಮ್ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನ್ನು 2 ದಿನಗಳ ಕಾಲ ಭರ್ಜರಿಯಾಗಿ ಆಯೋಜಿಸಲಾಗಿದೆ. ರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಟೂರ್ನಿಗೆ ಚಾಲನೆ ನೀಡಲಾಯಿತು. ವಿವಿಧ ಗ್ರಾಮಗಳಿಂದ ಆಗಮಿಸಿದ ಕ್ರೀಡಾಪಟುಗಳು ಉತ್ಸಾಹದಿಂದ ಪಂದ್ಯಾವಳಿಯಲ್ಲಿ ಭಾಗವಹಿಸಿದರು. ಚಿಕ್ಕರಾಂಪುರ, ಸಿಂಗದಹಳ್ಳಿ, ಕೊಂಡ್ಲಿ ಕ್ರಾಸ್, ದೊಡ್ಡಗುಣಿ, ಹಾಲುಗೋಣ ಹಾಗೂ ದೊಡ್ಡರಾಂಪುರ ಗ್ರಾಮಗಳ ತಂಡಗಳು ಕ್ರೀಡಾಕಣದಲ್ಲಿಂದು ತಮ್ಮ ಪ್ರತಿಭೆ ಪ್ರದರ್ಶಿಸಿವೆ. ನಾಳೆ ನಡೆಯಲಿರುವ ಅಂತಿಮ ಪಂದ್ಯಾವಳಿಯಲ್ಲಿ ವಿಜೇತ ತಂಡಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ ವಿತರಣೆ ನಡೆಯಲಿದ್ದು, ಜನಪ್ರಿಯ ಶಾಸಕ ಸಿ.ಬಿ. ಸುರೇಶ್ ಬಾಬು ಶುಭಾಶಯ ತಿಳಿಸಿ ಬಹುಮಾನ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಐಸಿ ರಾಘವೇಂದ್ರ, ಪತ್ರಕರ್ತ ಚಂದ್ರಶೇಖರ್, ಉಮೇಶ್, ಗಂಗಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದು, ಗ್ರಾಮಸ್ಥರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಗ್ರಾಮದಲ್ಲಿ 2ನೇ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು, ಇದರ ರೂವಾರಿಗಳಾದಂತಹ ನಮ್ಮ ಜನಪ್ರಿಯ ಶಾಸಕರು ಸಿ.ಬಿ. ಸುರೇಶ್ ಬಾಬುರವರು ಪ್ರಥಮ ಬಹುಮಾನಗಳನ್ನು ನೀಡಿರುತ್ತಾರೆ. ಕಾರಣಾಂತರಗಳಿಂದ ಅವರು ಬರಲು ಸಾಧ್ಯವಾಗಿಲ್ಲ. ಅವರ ಮೇಲಿನ ಪ್ರೀತಿನ ಹೆಮ್ಮೆ ಹಾಗೂ ಸದಾ ಅವರ ಪ್ರೋತ್ಸಾಹ ಹೀಗೆ ಇರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಹಾಗೆ ಅರ್ಧ ಪಂದ್ಯಾವಳಿಗಳು ಮುಕ್ತಾಯ ಆಗಿದೆ. ನಾಳೆ ಕೂಡ ಪಂದ್ಯಾವಳಿಗಳು ಇರುವ ಕಾರಣ ಯಾವ ತಂಡಗಳು ಬಂದಿಲ್ಲ. ಒಂದು ಪ್ರವೇಶ ಶುಲ್ಕವನ್ನು ಭರಿಸುವುದರ ಮೂಲಕ ನಾಳೆನೂ ಕೂಡ ಪ್ರೋತ್ಸಾಹ ಹೀಗೆ ನೀಡಬೇಕು ಅಂತ ಕೇಳ್ಕಂತ, ಹಾಗೂ ನಾವೇನು ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂದಾಗ ಊರಿನ ಗ್ರಾಮಸ್ಥ ಆಗಿರ್ಬೋದು, ಹಾಗೆ ಆಜುಬಾಜು ಗ್ರಾಮಸ್ಥ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸ್ಪಂದಿಸಿದ್ದಾರೆ. ಅವರಿಗೆ ನಾವು ಯಾವಾಗಲೂ ಆಭಾರಿಗಳಾಗಿರ್ತೀವಿ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಮಾತು.